ನಿಮ್ಗೆ ಸ್ಪಷ್ಟವಾಗಿ ತಲೆ ಒಳಗಡೆ ಹೋಗಿದೆ ತಾನೆ. 35 ವರ್ಷದಿಂದ ಮಾಡಿರೋದು ತುಮಕೂರು ದಸರಾನೇ, 36ನೇ ವರ್ಷದಲ್ಲಿ ಮಾಡೋದನ್ನು ತುಮಕೂರು ದಸರಾನೇ. ಮಾಡಂತ ವ್ಯಕ್ತಿಗಳ ಬದಲಾವಣೆ ಆಗಿರ್ಬೋದು, ಆಗ್ಲಿ, ಯಾಕೆ ತಪ್ಪೇನಿದೆ? ಒಳ್ಳೆ ಕೆಲಸ ಮಾಡ್ಲಿಕ್ಕೆ 3 ಜನ ಯಾರ ಅಪ್ಪಣೆ ಏನಿದೆ, ಮಾಡ್ಲಿ ಬಿಡಿ. ಆದರೆ ಸಮಿತಿ, ಅವರು ಸಮಿತಿ ಒಳಗಡೆ ಬರ್ತೀನಿ ಅಂತ ಹೇಳ್ತಿದ್ದಾರಲ್ಲ, ನೀವು ಅವ್ರನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನಿಮಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರು ಬರ್ತೀನಿ ಅಂತ ಕೇಳಿದಾರೆ, ಅವ್ರು ಏನ್ ಹೇಳಿದ್ದಾರೆ? ನಾವು ಒಂದಷ್ಟು ಜನಗಳ ವ್ಯಕ್ತಿಗಳನ್ನ ಜೋಡಿಸ್ತೀವಿ. ಜೋಡಿಸಿ, ಯಾರು ಬೇಡ ಅಂದಿದ್ದು? ನಿಮಗೆ ಅರ್ಗಿಸ್ಕೊಳ್ಳೋ ಶಕ್ತಿ ಇರಬೇಕು. ನಿಮಗೆ ಎಲ್ಲಿ ತನಕ ನಿಮಗೆ ಅರ್ಗಿಸ್ಕೊಳ್ಳೋ ಶಕ್ತಿ ಇರಲ್ವೋ ಅಲ್ಲಿನ ತನಕನು ಪರಿಪಾಠ ಪಡ್ತಾ ಇರ್ತೀವಿ. ಅಯ್ಯೋ ಏನಾಗುತ್ತೋ ಏನಾಗುತ್ತೋ, ಏನೂ ಆಗಲ್ಲ. ತುಮಕೂರು ದಸರಾನೇ ಆಗೋದು ಆಗತ್ತೆ. ಜಿಲ್ಲಾಡಳಿತ, ನಾವು ಇದುವರೆಗೂ ಜಿಲ್ಲಾಡಳಿತ ಬಿಟ್ಟು ಯಾವತ್ತೂ ಮಾಡಿಲ್ಲ, ಗೊತ್ತಿರ್ಲಿ. ತುಮಕೂರು ದಸರಾ ಸಮಿತಿ ಮಾತ್ರ ಇರ್ತಿತ್ತು. ಆದ್ರೆ ಅವರು ತುಮಕೂರು ದಸರಾ ಸಮಿತಿ ಹಾಕದಲ್ಲೇ ಇರ್ಬೋದು, ತುಮಕೂರು ದಸರಾ ಜಿಲ್ಲಾಡಳಿತ ಅಂತ ಆಗ್ತಾರೆ. ಆದ್ರೆ ಸಮಿತಿ ಎಲ್ಲೂ ಹೋಗಲ್ಲ. ಸಮಿತಿ ಅಸ್ತಿತ್ವ ಯಾರೋ ಒಬ್ಬನಿಂದ ನಿಂತಿಲ್ಲ, 10 ಶ್ರಮಗಳ ಫಲದಿಂದಾನೇ ಆ ಸಮಿತಿ ನಿಂತಿರೋದು. ನಿಮ್ಮ ಸ್ಪಷ್ಟತೆ ನಿಮಗಿರ್ಲಿ. ಆಗ್ಲೇ ಹಣ ಎಲ್ಲ ಮಹೇಶ ಕೊಡ್ತಾರೆ ತಕ್ಷಣಕ್ಕೆ ಎಲ್ಲರೂ ಚಪ್ಪಾಳೆ, ಒಂದಷ್ಟು ಜನ ತಟ್ಟಿದ್ರಿ, ಅದು ಖುಷಿ ತಟ್ಟಿದ್ರು, ಸಂಕಟ ತಟ್ಟಿದ್ರು. ಆದ್ರೆ ನನಗಂತೂ ಖುಷಿ ಇದೆ, ಅವ್ರು ಹೇಳಿದ್ದು ಖುಷಿ ಇದೆ, ನೀವು ಚಪ್ಪಾಳೆ ತಟ್ಟಿದ್ದು ಸ್ವಲ್ಪ ಖುಷಿ ಇದೆ. ಯಾಕೆ ಅಂತ ಕೇಳಿ. ಮತ್ತೆ ನಾನು ಯಾವತ್ತು ನನ್ನ ದಸರಾ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇರೋದು ತುಮಕೂರು ದಸರಾ. ಎಲ್ಲಿನ ತನಕ ನಿಮ್ಮ ಶಕ್ತಿ ನನಗಿರುತ್ತೆ ಅಲ್ಲಿನ ತನಕ ನೀವು ಹೇಳಿದ್ರು ಮಾಡ್ತೀನಿ, ಹೇಳದೇ ಇದ್ರು ಮಾಡ್ತೀನಿ. ಆದ್ರೆ ನಿಮ್ಮ ಬಲ ಕಟ್ಕೊಂಡು ಮಾತ್ರ ನಾನು ದಸರಾ ಮಾಡ್ತಾ ಇದ್ದೀನಿ. ಮಹೇಶ ವೈಯಕ್ತಿಕವಾಗಿ ಯಾವತ್ತೂ ದಸರಾ ಮಾಡ್ಲಿಕ್ಕೆ ನಿಂತೇ ಇಲ್ಲ. ಮಹೇಶ ಯಾವತ್ತು ಬೇಡ ಆಗುತ್ತೋ ಅವತ್ತು ಮಹೇಶ ಹೊರಗಡೆ ಹೋಗ್ತಾನೆ, ಅದರಲ್ಲಿ ಏನು 2 ಮಾತಿಲ್ಲ. ಹಾಗೆ ಯಾಕೆಂದ್ರೆ